22ನೇ ಶತಮಾನ ಬಂದಿರ್ಬೋದು, ಹೊಸ ವರ್ಷ ಬಂದಿರ್ಬೋದು. ಆದರೆ ನನಗೆ ಅದ್ಯಾವುದೂ ನನಗೆ ಗೊತ್ತಿಲ್ಲ. ನನಗೆ ಜೀವನದಲ್ಲಿ ನಗೋದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ನನ್ನ ಸ್ನೇಹಿತರು ಒಳ್ಳೆ ಶೂ ಹಾಕ್ಕೊಂಡು, ಒಳ್ಳೆ ಶರ್ಟ್ ಹಾಕ್ಕೊಂಡು, ಬ್ಯಾಗ್ನ ತಗೊಂಡು ಸ್ಕೂಲ್ಗೆ ಹೋಗ್ತಾ ಇರ್ತಾರೆ. ನಾನು ಅಂದ್ಕೊಳ್ತೀನಿ, ನಾನು ಅವ್ನು ಆಗಬೇಕೇ ಹೊರತು ಅವನ ಥರ ನಾನು ಆಗಬೇಕು ಅಂತ ನಾನು ಯಾವತ್ತೂ ಯೋಚನೆ ಮಾಡಿಲ್ಲ. ನನಗದು ನಮ್ಮ ಅಪ್ಪ ನನಗೆ ಇದುವರೆಗೂ ಯಾವತ್ತೂ ನನ್ನ ಕೆನ್ನೆಗೆ ಪ್ರೀತಿಯಿಂದ ಒಂದು ಮುತ್ತು ಕೂಡ ಕೊಟ್ಟಿಲ್ಲ. ನಮ್ಮಮ್ಮ ತೊಡೆ ಮೇಲೆ ಮಲಗಿಸ್ಕೊಂಡು ನನಗೆ ಯಾವತ್ತೂ ಒಂದು ದಿವಸ ತುತ್ತನ್ನು ತಿನ್ನಿಸಿಲ್ಲ, ನನ್ನ ತಲೆಗೆ ಎಣ್ಣೆ ಹಚ್ಚಿಲ್ಲ. ನಮ್ಮ ಅಮ್ಮನಿಗೆ ಅನಿಸುತ್ತೆ ಮೋಸ್ಟ್ಲಿ ನನಗೊಬ್ಬ ಮಗ ಹುಟ್ಟಿದ ಅನ್ನೋ ಒಂದು ಒಳ್ಳೆ ಫೀಲೇ ಇಲ್ಲ ಅವಳಿಗೆ. ಅವಳು ಊರಲ್ಲಿ ಕೂಲಿ ಮಾಡಿ ದುಡ್ಡನ್ನು ತೊಗೊಂಡೋಗಿ ಅವ್ರ ತವ್ರ ಮನೆ ಕೊಟ್ಟು ಖುಷಿ ಪಟ್ಕೊ ಬರ್ತಾಳೆ ಹೊರತು ನನಗೆ ಒಂದು ಒಳ್ಳೆ ಬಟ್ಟೆ ಕೊಟ್ಟು, ನನಗೊಂದು ಒಳ್ಳೆ ಅಡುಗೆ ಊಟ ಮಾಡಿಸಿ, ನನ್ನ ತಲೆಗೆ ಎಣ್ಣೆ ಹಚ್ಚಿ, ನನಗೆ ಮುಖಕ್ಕೆ ಕ್ರೀಮ್ ಹಾಕಿ ಸ್ಕೂಲ್ಗೆ ತಗೊಂಡೋಗಿ ಬಿಟ್ಟು ದಿನಗಳು ನನಗೆ ಗೊತ್ತೇ ಇಲ್ಲ. ಆ ಒಂದು ಕನಸು ಕೂಡ ನನಗೆ ಗೊತ್ತಿಲ್ಲ. ನಾನು ಯಾವಾಗಲೂ ಖುಷಿ ಪಡ್ತಾ ಇರ್ತೀನಿ ಇನ್ನೊಬ್ಬರನ್ನ ನೋಡಿ. ಇನ್ನೊಬ್ಬ ಅಮ್ಮ ಅವ್ರ ಸ್ಕೂಲಿಗೆ ತಂದು ಬಿಡೋದನ್ನ ನೋಡಿ ಅದರಲ್ಲಿ ನಾನು ಕಾಣ್ತೀನಿ ಹೊರತು ನನಗೆ ಯಾವತ್ತೂ ಆ ಒಂದು ಒಳ್ಳೆ ಫೀಲ್ ಆಗೇ ಇಲ್ಲ. ಯಾಕೇನು ಪ್ರಶ್ನೆ ನಾನು ಇನ್ನೂ ಕಾಡ್ತಾನೆ ಇದೆ. ನನಗೆ ಅಜ್ಜಿ ತಾತ ಬಂದರು, ಬಟ್ಟೆ ತಗೊಂಡು ಬಂದರು, ತಿಂಡಿ ತಗೊಂಡು ಬಂದರು. ನಮ್ಮ ಅಪ್ಪ ಬರ್ತಾದೆ ನನಗೆ ತಿಂಡಿ ತಗೊಬರುತ್ತೆ. ನಮ್ಮಮ್ಮ ಇವತ್ತು ಎಲ್ಲೂ ಹೋಗಿಲ್ಲ, ಮನೇಲೇ ಇದ್ದಾಳೆ. ನನಗೆ ಒಳ್ಳೆ ಸ್ನಾನ ಮಾಡಿಸ್ತಾಳೆ, ನನ್ನ ತಲೆಗೆ ಎಣ್ಣೆ ಹಚ್ತಾಳೆ. ನಾನು ಇವತ್ತು ತುಂಬ ಆಟ ಆಡ್ಬೋದು ಅನ್ನೋ ಯಾವುದೇ ಖುಷಿ ನನ್ನ ಜೀವನದಲ್ಲಿ ಬಂದೇ ಇಲ್ಲ. ನನಗೆ ಯಾವಾಗಲೂ ತುಂಬ ಖುಷಿ ಆಗೋದು ಯಾವಾಗ, ನನ್ನ ಕಣ್ಣು ತುಂಬ ನಿದ್ದೆ ಮಾಡಿದಾಗ ಅಷ್ಟೇ. ಎಲ್ಲರೂ ಹೇಳ್ತಾರೆ ನನಗೆ ಅಪ್ಪ ಇಲ್ಲ, ನನಗೆ ಅಮ್ಮನೇ ಇಲ್ಲ ಅಂತ. ಆದರೆ ನನಗೆ ಅಪ್ಪನೂ ಪಕ್ಕದಲ್ಲೇ ಇರ್ತಾರೆ, ಅಮ್ಮನೂ ಪಕ್ಕದಲ್ಲಿರ್ತಾರೆ. ಅವ್ರು ಯಾವತ್ತೂ ನಗದೇ ಇಲ್ಲ, ನನ್ನ ಪ್ರೀತಿಯಿಂದ ಜೊತೆಲಿ ಯಾವತ್ತೂ ಮಲಗಿಸ್ಕೊಂಡೇ ಇಲ್ಲ. ನಾನು ಪ್ರತಿ ಸರಿ ನಿದ್ದೆ ಮಾಡಿದಾಗೆಲ್ಲ ಜಗಳ ನೋಡಿಕೊಂಡೇ ನಿದ್ದೆ ಮಾಡಬೇಕು, ಜಗಳ ನೋಡಿಕೊಂಡೇ ಬೆಳಗ್ಗೆ ಎದ್ದೇಳಬೇಕು. ಯಾಕಾದ್ರೂ ನಾನು ಈ ಪ್ರಪಂಚದ ಮೇಲೆ ಮಗುವಾಗಿ ಹುಟ್ಟಿ ಅಂತ ನನಗೆ ತುಂಬ ನೋವಾಗ್ತಾಯಿದೆ. ಪ್ರಪಂಚ ತುಂಬ ವಿಶಾಲವಾಗಿದೆ. ಈ ಪ್ರಪಂಚದಲ್ಲಿ ಎಲ್ಲ ಸಿಗುತ್ತೆ. ಸಿಗದಿರುವಂಥದ್ದು ಯಾವುದೂ ಅಲ್ಲ, ಆದರೆ ಅದು ನನಗೆ ಯಾವುದೂ ಕೂಡ ಸಿಗಲ್ಲ. ಹೇ ಬದುಕೆ, ನನಗೆ ಈ ಪ್ರಪಂಚದಲ್ಲಿ ಯಾವುದೇ ಕೂಡ ಸುಖ ಬೇಕಾಗಿಲ್ಲ, ಶ್ರೀಮಂತಿಕೆ ಬೇಕಾಗಿಲ್ಲ. ನನಗೆ ಬರೋ ನಗು ಮಾತ್ರ ಕೊಡು ಸಾಕು. ಅದೇ ನನಗೆ ಒಂದು ಸುಂದರ ಬದುಕು. ದೇವರೇ, ನಿನ್ನ ಲೆಕ್ಕಾಚಾರ ತುಂಬ ಚೆನ್ನಾಗಿದೆ ಅನಿಸುತ್ತೆ. ಯಾಕೆ ಅಂದರೆ ಈ ವಂಶದ ಕೊನೆಯ ಕುಡಿಯಾಗಿ ನನ್ನ ಸೃಷ್ಟಿ ಮಾಡಿದೀಯ ಅಂದರೆ ನನಗೆ ದಾರಿನೂ ನೀನೇ ಕಡೆ ತೋರಿಸ್ಬೇಕು. ನನ್ನ ತಂದೆ ತಾಯಿಗೆ ಹಣ ಅಂತ ಇಲ್ಲ, ಆಸ್ತಿ ಅಂತ ಇಲ್ಲ, ಒಡವೆ ಬಂಗಾರ ಯಾವುದೂ ಇಲ್ಲ. ಅಟ್ಲೀಸ್ಟ್ ಅವ್ರಿಗೆ ಬುದ್ಧಿನಾದರೂ ಕೊಡು. ನನ್ನ ಏನಾದರೂ ಒಂದು ಒಳ್ಳೆಯ ಮಾರ್ಗನ ತೋರ್ಸೋಕ್ಕೆ ಅವ್ರಿಗೆ ಒಂದು ಒಳ್ಳೆಯ ಬುದ್ಧಿನಾದರೂ ಕೊಡು. ಅದು ನಾನು ಇವತ್ತು ನಿನ್ನ ಕೇಳ್ಕೊತಾ ಇರೋ ಒಂದು ರಿಕ್ವೆಸ್ಟ್. ಈ ಭೂಮಿ ಮೇಲೆ ನಾನು ಮಗುವಾಗಿ ಹುಟ್ಟಿರ್ಬೋದು ಅಷ್ಟೇ, ಆದರೆ ಮಗು ಪಡೆಯುವ ಸುಖ ನಾನು ಯಾವುದೂ ಇದುವರೆಗೂ ಪಡೆದೇ ಇಲ್ಲ ನಿಜವಾಗ್ಲೂ. ಅಪ್ಪ ಬೆಳಗ್ಗೆ ಹೋಗೋ ಟೈಮಲ್ಲಿ, ಕೆಲಸಕ್ಕೆ ಹೋಗೋ ಟೈಮಲ್ಲಿ, ಮುತ್ತ ನಿನಗೆ ಇವತ್ತು ತಿಂಡಿ ತೊಗೊಂಡು ಬರ್ತೀನಿ ಕಣೋ, ಇವತ್ತು ನಿನಗೆ ಆಟದ ಸಾಮಾನು ತಗೊಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗುತ್ತೆ. ಅದು ನಾನು ಒಂದು ದೊಡ್ಡ ಕನಸಾಗಿ ನಾನು ಕಾಯ್ಕೊಂಡು ಕಿಟಕಿಲಿ ಅಪ್ಪನ ನೋಡ್ತಾ ನಿಂತಿರ್ತೀನಿ. ಅದು ಬರೀ ಕನಸಷ್ಟೇ. ಅಷ್ಟರಲ್ಲಿ ನನ್ನ ಸಾಯಂಕಾಲ ಅಷ್ಟರಲ್ಲಿ ಕಣ್ಣು ತುಂಬ ನಿದ್ದೆ ಮಾಡಿರ್ತೀನಿ. ಅದು ಕನಸಾಗಿ ಉಳಿಯುತ್ತೆ.